ನೋಡೋದಕ್ಕೆ ಸೇಮ್ ಚಂಪಾಕಲ್ಲಿ ಥರನೇ ಕಾಣಿಸುತ್ತೆ, ಆದರೆ ಇದನ್ನು ತರಕಾರಿ ಉಪಯೋಗಿಸ್ಕೊಂಡು ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ. ಇದನ್ನು ಪರ್ವಾಲ್ ಅಂತಲೂ ಸಹ ಕರೀತಾರೆ. ಕನ್ನಡದಲ್ಲಿ ತುಂಬ ಸರ್ಚ್ ಮಾಡಿದೆ, ಹೆಸರು ಸಿಗಲಿಲ್ಲ. ನಿಮಗೇನಾದರೂ ಕನ್ನಡದಲ್ಲಿ ಇದ್ರ ಹೆಸರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಇಂಗ್ಲೀಷಲ್ಲಿ ಇದನ್ನು ಪಾಯಿಂಟೆಡ್ ಗ್ರೌಂಡ್ ಅಂತ ಕರೀತಾರೆ. ನೋಡೋದಕ್ಕೆ ಸೇಮ್ ತೊಂಡೆಕಾಯಿ ಥರನೇ ಇರುತ್ತೆ, ಆದರೆ ಸ್ವಲ್ಪ ಭಾರವಾಗಿ ದಪ್ಪ ಇರುತ್ತೆ, ಹಾಗೆ ಉದ್ದ ಇರುತ್ತೆ. ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಒಳಗಡೆ ಇರುವಂತಹ ಬೀಜನ ತೆಗೆದು ಕುದೀತಾ ಇರುವಂತಹ ನೀರಿಗೆ ಒಂದು ಸ್ವಲ್ಪ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ, ಒಂದು ಸ್ವಲ್ಪ ಫುಡ್ ಕಲರ್ನ ಸೇರಿಸಿ ಈ ತರಕಾರಿನ ಹಾಕ್ಕೊಂಡು ಒಂದು 3 ನಿಮಿಷ ಕುದಿಸ್ಕೋಬೇಕು. 3 ನಿಮಿಷ ಕುದಿ ಬಂದಮೇಲೆ ಕೋಲ್ಡ್ ವಾಟರ್ಗೆ ಹಾಕಿ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟು ಅದರಲ್ಲಿರುವಂತಹ ಎಕ್ಸ್ಟ್ರಾ ನೀರನ್ನೆಲ್ಲ ಈ ರೀತಿ ಸ್ಕ್ವೀಸ್ ಮಾಡಿ ತೆಗೆದಿಟ್ಕೋಬೇಕಾಗತ್ತೆ. ಪಾಕ ಮಾಡ್ಕೊಳ್ಳೋದಕ್ಕೆ 1 ಕಪ್ ಸಕ್ಕರೆ, ಅರ್ಧ ಕಪ್ ಆಗೋಷ್ಟು ನೀರು, ಒಂದು ಸ್ವಲ್ಪ ಏಲಕ್ಕಿನ ಹಾಕಿ ಒಂದೇಳೆ ಪಾಕ ಬರೋವರೆಗೂ ಕುದಿಸಿ, ಒಂದೇಳೆ ಪಾಕ ಬಂದಮೇಲೆ ಬೆಂದಿರುವಂತಹ ಈ ಒಂದು ತರಕಾರಿನ ಸೇರಿಸಿ ಇದನ್ನು 3 ನಿಮಿಷ ಇದರಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. 3 ನಿಮಿಷದ ನಂತರ ಸಕ್ಕರೆ ಪಾಕದಿಂದ ತೆಗೆದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟು, ತಣ್ಣಗಾದ್ಮೇಲೆ ಸ್ವೀಟ್ ಖೋವಾನ ಇದ್ರ ಒಳಗಡೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಅಂಗಡಿ ಖೋವಾನು ಸಹ ಬಳಸ್ಬೋದು, ನಾನಿಲ್ಲಿ ಮನೇಲೆ ಖೋವಾನ ಮಾಡ್ಕೊಂಡಿದ್ದೀನಿ. ಖೋವಾನ ಫಿಲ್ ಮಾಡಿಕೊಂಡು ಮೇಲೆ ಸ್ವಲ್ಪ ಡೆಸಿಕೇಟೆಡ್ ಕೊಕೊನೆಟ್ ಹಾಗೆ ಚರಿನ ಇಟ್ಕೊಂಡ್ರೆ ರುಚಿಯಾಗಿ ಡಿಫ್ರೆಂಟ್ ಆಗಿರುವಂತಹ ಪರ್ವಾಲ್ಗಿ ಸ್ವೀಟ್ ರೆಸಿಪಿ ರೆಡಿ ಆಗುತ್ತೆ.